ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ಚತುರ ಮತ್ತು ಮಾತುಗಾರಿಕೆಗೆ ಹೆಸರಾದ ರಾಶಿ ಅಂತ ಇರೋದಾದರೆ ಅದು ಮಿಥುನ ರಾಶಿ. ಅದೇ ಮಿಥುನ ರಾಶಿ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಅಸಲಿ ಗುಣ ಸ್ವಭಾವ ಹೇಗಿರುತ್ತೆ, ಇವರ ಜೀವನದಲ್ಲಿ ಯಾವ ವಯಸ್ಸಿಗೆ ಮಹಾರಾಜ ಯೋಗ ಅನ್ನೋದು ಬರುತ್ತೆ, ಭಾಗ್ಯೋದಯ ಆರಂಭವಾಗುತ್ತೆ, ಹಾಗೆಯೇ ಇವರ ಇಡೀ ಬದುಕನ್ನು ಬದಲಾಯಿಸುವ 100% ಗ್ಯಾರಂಟಿ ಘಟನೆ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಿಥುನ ರಾಶಿಯವರನ್ನ ಒಂದು ವಾಕ್ಯದಲ್ಲಿ ಹೇಳಬೇಕಂತಂದರೆ, ಮಾತಿನಲ್ಲೇ ಮಹಲನ್ನು ಕಟ್ಟಬಲ್ಲ ಚತುರರು, ಒಂದೇ ದೇಹದಲ್ಲಿ ಎರಡು ವಿಭಿನ್ನ ಮನಸ್ಸನ್ನು ಹೊಂದಿರುವ ಅದ್ಭುತ ವ್ಯಕ್ತಿತ್ವ. ಹೌದು, ಇವರು ಸ್ವಭಾವತಃ ತುಂಬ ಬುದ್ಧಿವಂತರು, ಸದಾ ಅಸನ್ಮುಖಿಗಳು ಮತ್ತು ಎಲ್ಲರೊಂದಿಗೂ ಕೂಡ ಅತಿ ಬೇಗನೆ ಬೆರೆತುಕೊಳ್ಳುವ ಸ್ವಭಾವದವರು. ಇವರ ಮಾತಿನ ಚಾತುರ್ಯಕ್ಕೆ ಮರಳಾಗದವರು ಯಾರೂ ಇಲ್ಲ. ಸಾಕ್ಷಾತ್ ಜ್ಞಾನ ಮತ್ತು ಬುದ್ಧಿಯ ಕಾರಕನಾದ ಬುಧದೇವನ ವಿಶೇಷ ಕೃಪೆ ಇವರ ಮೇಲೆ ಇರುತ್ತೆ. ಈ ವಿಡಿಯೋ ಮುಂದುವರಿಸುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮಿಥುನ ರಾಶಿಯವರ ಚಿಹ್ನೆ ಅವಳಿಗಳು ಅಂದರೆ ಟ್ವಿನ್ಸ್. ಈ ಚಿಹ್ನೆನೇ ಹೇಳುವಂತೆ ಮಿಥುನ ರಾಶಿಯವರಲ್ಲಿ ಯಾವಾಗಲೂ ಎರಡು ರೀತಿಯ ಯೋಚನೆಗಳು ಓಡ್ತಾ ಇರುತ್ತೆ. ಡ್ಯೂಯಲ್ ಪರ್ಸನಾಲಿಟಿ ಇವ್ರದ್ದು. ಇವರು ಒಂದೇ ಸಮಯದಲ್ಲಿ ಎರಡು ಕೆಲಸಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಇವರ ಮನಸ್ಥಿತಿಯನ್ನು ಅಷ್ಟು ಸುಲಭವಾಗಿ ಯಾರು ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಕ್ಷಣದಲ್ಲಿ ತುಂಬ ಸಂತೋಷವಾಗಿರ್ತಾರೆ, ಮತ್ತೊಂದು ಕ್ಷಣದಲ್ಲಿ ಗಂಭೀರವಾಗಿರ್ತಾರೆ. ಈ ರಾಶಿಯ ಅಧಿಪತಿ ಗ್ರಹ ನವಗ್ರಹಗಳ ರಾಜಕುಮಾರ ಹಾಗೂ ಬುದ್ಧಿವಂತಿಕೆಯ ಕಾರಕನಾದ ಬುಧದೇವ ಮೆರ್ಕ್ಯುರಿ. ಬುಧನ ಪ್ರಭಾವ ಇವ್ರ ಮೇಲೆ ಇರೋದ್ರಿಂದ ಇವರಿಗೆ ಬೈ ಬರ್ತ್ ಹುಟ್ಟಿನಿಂದಾಗಿಂದೇ ಚೂಪಾದ ಒಂದು ಶಾರ್ಪಾದ ಬುದ್ಧಿಶಕ್ತಿ, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಚಾಣಾಕ್ಷತನ ಮತ್ತು ಅದ್ಭುತವಾದ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಇವ್ರ ಮಾತುಗಳಿಗೆ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತಂದರೆ, ಎಂತಹ ಕಠಿಣ ಮನಸ್ಸಿನ ವ್ಯಕ್ತಿಯನ್ನು ಕೂಡ ತಮ್ಮ ಮಾತಿನಿಂದಲೇ ಹೋಲಿಸಿಕೊಳ್ತಾರೆ. ಮಿಥುನ ರಾಶಿಯವರು ವಾಯುತತ್ವದ ರಾಶಿಯ ಆದ್ದರಿಂದ ಇವರ ಮನಸ್ಸು ಗಾಳಿಯಂತೆ ಸದಾ ಚಲಿಸ್ತಾ ಇರುತ್ತೆ. ಇವರಿಗೆ ಒಂದೇ ಜಾಗದಲ್ಲಿ ಅಥವಾ ಒಂದೇ ಕೆಲಸದಲ್ಲಿ ತುಂಬ ದಿನ ಬೋರ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸದಾ ಹೊಸ ಜಾಗಗಳಿಗೆ ಪ್ರಯಾಣ ಮಾಡಬೇಕು ಎನ್ನುವ ಹಂಬಲ ಇವರಲ್ಲಿ ಹೆಚ್ಚಾಗಿ ಇರುತ್ತೆ. ಇವರು ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಲ್ಲಿ ಜಗತ್ತಿಗೆ ನಂಬರ್ 1. ಸಾಮಾನ್ಯವಾಗಿ ಮಿಥುನ ರಾಶಿಯನ್ನು ಜನ ತುಂಬ ಚಂಚಲ ಸ್ವಭಾವದವರು ಅಥವಾ ನಂಬೋದಕ್ಕೆ ಅರ್ಹರಲ್ಲ ಅಂತ ತಪ್ಪಾಗಿ ತಿಳ್ಕೊತಾರೆ. ಆದರೆ ಅದು ಚಂಚಲತೆ ಅಲ್ಲ ಫ್ರೆಂಡ್, ಅವರಿಗೆ ಜ್ಞಾನದ ಹಸಿವು. ಇವರು ಪ್ರತಿಯೊಬ್ಬರಿಂದಲೂ ಕೂಡ ಏನನ್ನಾದರೂ ಕಲಿಯೋದಕ್ಕೆ ಬಯಸ್ತಾರೆ. ಸ್ನೇಹದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರ ಸ್ನೇಹ ಬಳಗ ತುಂಬ ದೊಡ್ಡದಾಗಿರುತ್ತೆ. ಯಾರೊಂದಿಗೂ ಇವರು ಶತ್ರುತ್ವ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇವರ ಜೊತೆಯಲ್ಲಿದ್ದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಮನೋರಂಜನೆ ನೀಡುವ ಅದ್ಭುತ ಮಿತ್ರರು ಇವರಾಗಿರ್ತಾರೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಷಯಕ್ಕೆ ಬಂದರೆ ಇವರು ತಮ್ಮ ಸಂಗಾತಿಯಿಂದ ಕೇವಲ ದೈಹಿಕ ಆಕರ್ಷಣೆಯಷ್ಟೇ ಬಯಸೋದಿಲ್ಲ. ಮಾನಸಿಕ ಹೊಂದಾಣಿಕೆಯನ್ನು, ಮೆಂಟಲ್ ಕನೆಕ್ಷನನ್ನು ಹೆಚ್ಚಾಗಿ ಬಯಸ್ತಾರೆ. ಇನ್ನು ಸಂಗಾತಿ ತನ್ನಂತೆ ಬುದ್ಧಿವಂತರಾಗಿರಬೇಕು ಮತ್ತು ತನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಬಾರ್ದು ಅಂತ ಅಂದ್ಕೊಳ್ತಾರೆ. ಪ್ರೀತಿಯಲ್ಲಿ ಇವರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಮತ್ತು ಸಂಗಾತಿಗೆ ದಿನವೂ ಹೊಸತನವನ್ನು ನೀಡ್ತಾರೆ. ಆದರೆ ಇವರಲ್ಲೂ ಒಂದು ಸಣ್ಣ ಮೈನಸ್ ಪಾಯಿಂಟ್ ಇದೆ. ಅತಿಯಾದ ಗೊಂದಲ. ಯಾರನ್ನು ಆರಿಸ್ಕೊಳ್ಬೇಕು, ಯಾವ ನಿರ್ಧಾರ, ಸರಿಯಾದ ಒಂದು ಫಾರ್ಮೇಟ್ ಅಂತಹ ಗೊಂದಲ ಇವರನ್ನು ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಆದರೆ ಒಂದು ಸಂಬಂಧಕ್ಕೆ ಕಮಿಟ್ ಆದರೆ ಅದಕ್ಕೆ ಸಂಪೂರ್ಣ ನಿಷ್ಠೆಯನ್ನು ನೀಡ್ತಾರೆ. ಇವರಿಗೆ ಯಾರಾದರೂ ಮೋಸ ಮಾಡಿದರೆ ಇವರು ಅವರೊಂದಿಗೆ ಜಗಳ ಆಡೋದಿಲ್ಲ. ಬದಲಾಗಿ ತಮ್ಮ ಚಾಣಾಕ್ಷತನದಿಂದ ಅವರ ಜೀವನದಿಂದಲೇ ಸದ್ದಿಲ್ಲದೆ ದೂರ ಸರಿದು ಬಿಡ್ತಾರೆ. ವೃತ್ತಿ ಜೀವನ ಮತ್ತು ಆರ್ಥಿಕ ಏಳು ಬೀಳುಗಳು. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರ ಬುಧನ ಕೃಪೆಯಿಂದಾಗಿ ಮೀಡಿಯಾ, ಜರ್ನಲಿಸಮ್, ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ಬಿಸ್ನೆಸ್, ಬರವಣಿಗೆ, ಸಾಫ್ಟ್ವೇರ್, ಅಕೌಂಟ್ಸ್, ಶಿಕ್ಷಣ ಕ್ಷೇತ್ರ, ಟೀಚಿಂಗ್ ಮತ್ತು ಕೌನ್ಸಿಲಿಂಗ್ ಉದ್ಯೋಗಗಳಲ್ಲಿ ಅದ್ಭುತವಾಗಿ ಮಿಂಚುತ್ತಾರೆ. ಇವರಿಗೆ ಮಾತು ಮತ್ತು ಮೆದುಳಿಗೆ ಕೆಲಸ ಕೊಡುವ ಕ್ಷೇತ್ರಗಳೇ ಹೆಚ್ಚು ಸೂಕ್ತವಾಗಿರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರು
ಅವರಿಗೆ ಚತುರ ವ್ಯಾಪಾರ ಜ್ಞಾನದಿಂದ ದೊಡ್ಡ ಮಟ್ಟದ ಲಾಭ ಅನ್ನೋದು ಗಳಿಸ್ತಾರೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಇವರ ಕೈಯಲ್ಲಿ ದುಡ್ಡು ಸದಾ ಓಡ್ತಾ ಇರುತ್ತೆ. ಹಣವನ್ನು ಹೇಗೆ ಗಳಿಸಬೇಕು ಎನ್ನುವ ನೂರಾರು ಐಡಿಯಾಗಳು ಇವರ ತಲೆಯಲ್ಲಿ ಸದಾ ಇರುತ್ತೆ. ಆದರೆ ಇವರಲ್ಲಿ ದೊಡ್ಡ ಸಮಸ್ಯೆ ಇದೆ, ಖರ್ಚಿನ ಮೇಲೆ ನಿಯಂತ್ರಣ ಇರೋದಿಲ್ಲ. ಹೌದು, ಗ್ಯಾಜೆಟ್ಗಳು, ಹೊಸ ಬಟ್ಟೆಗಳು, ಪ್ರವಾಸ ಮತ್ತು ಫ್ರೆಂಡ್ಸ್ಗಾಗಿ ಇವರು ಯೋಚಿಸದೆ ಹಣ ಖರ್ಚು ಮಾಡ್ತಾರೆ. ಹಣವನ್ನು ಯಾವಾಗ ಬೇಕಾದರೂ ಗಳಿಸ್ಬೋದು, ಆದರೆ ಈ ಕ್ಷಣದ ಸಂತೋಷ ಮುಖ್ಯ ಎನ್ನುವ ಮನಸ್ಥಿತಿ ಇವರದ್ದು. ಈ ಅತಿಯಾದ ಆತುರದ ಖರ್ಚುಗಳಿಂದಾಗಿ ಇವರು ಕೆಲವೊಮ್ಮೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆದರೆ ತಮ್ಮ ಬುದ್ಧಿವಂತಿಕೆಯಿಂದ ಅತಿ ಬೇಗನೆ ಆ ಕಷ್ಟದಿಂದ ಹೊರಬರುವ ಮಾರ್ಗವನ್ನು ಕೂಡ ಕಂಡುಕೊಳ್ತಾರೆ. ಇನ್ನು ಇವರಿಗೆ ರಾಜಯೋಗದ ವಯಸ್ಸು ಯಾವಾಗ ಬರುತ್ತೆ? ಮಿಥುನ ರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಸುವರ್ಣಕಾಲ ಅಥವಾ ರಾಜಯೋಗ ಮತ್ತು ಮಹತ್ತರ ತಿರುವು ಆರಂಭವಾಗುವುದು ನಿಮ್ಮ 32 ವರ್ಷ ದಾಟಿದ ನಂತರ ಮತ್ತು 35ರಿಂದ 42 ವರ್ಷದ ವಯಸ್ಸಲ್ಲಿ. ಹೌದು, ಈ ವಯಸ್ಸಲ್ಲಿ ಬುಧದೇವ ಹಾಗೂ ತಾಯಿ ಸರಸ್ವತಿಯ ಪರಿಪೂರ್ಣ ಅನುಗ್ರಹದಿಂದ ನೀವು ಕೈ ಹಾಕಿದ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗುತ್ತೆ. ಸಮಾಜದಲ್ಲಿ ಗೌರವ, ಕೀರ್ತಿ ಹೆಚ್ಚಾಗೋದ್ರೊಂದಿಗೆ ಸ್ವಂತ ಮನೆ, ಆಸ್ತಿ ಯೋಗ ಖಂಡಿತ ಒಲಿದು ಬರುತ್ತೆ. ಆದರೆ ಒಂದೇ ಒಂದು ದೌರ್ಬಲ್ಯ ಏನಪ್ಪ ಅಂದರೆ ಓವರ್ ಥಿಂಕಿಂಗ್ ಮತ್ತು ಏಕಾಗ್ರತೆಯ ಕೊರತೆ. ಒಂದೇ ಸಮಯದಲ್ಲಿ 10 ದೋಣಿಗಳಲ್ಲಿ ಕಾಲಿಡೋದಕ್ಕೆ ಹೋಗಿ ಕೆಲವೊಮ್ಮೆ ಗೊಂದಲಕ್ಕೀಡಾಗ್ತೀರಾ. ನೀವು ಕೆಲಸವನ್ನು ಅರ್ಥಕ್ಕೆ ನಿಲ್ಲಿಸ್ಬಿಡ್ತೀರಾ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಇವರಿಗೆ ಅತಿಯಾದ ಮಾನಸಿಕ ಆಲೋಚನೆಗಳಿಂದಾಗಿ ನರಗಳ ದೌರ್ಬಲ್ಯ, ನರ್ವಸ್ ಸಿಸ್ಟಮ್ ಇಶ್ಯೂಸು, ನಿದ್ರಾಹೀನತೆ ಮತ್ತು ಉಸಿರಾಟದ ತೊಂದರೆ ಅಥವಾ ಅಸ್ತಮಾ ಮುಂತಾದ ರೋಗಗಳು ಅನ್ನೋದು ಕಾಣಿಸಬಹುದು. ನಿಮಗೆ ಎಲ್ಲದಕ್ಕೂ ಪರಿಹಾರ ಅಂತಂದರೆ ನೀವು ಪ್ರತಿದಿನ ಕನಿಷ್ಠ 10 ಟೈಮ್ಸ್ 10 ಸಲ ಓಂ ಬುಧಾಯ ನಮಃ ಈ ಮಂತ್ರವನ್ನು ಪಠಿಸಿ. ನಿಮಗೆ ಉದ್ಯೋಗದಲ್ಲಿ ರಾಜಯೋಗ ಕಾಣೋದಕ್ಕೆ ಅದ್ಭುತ ಪರಿಹಾರ, ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಸಿರು ಬಣ್ಣದ ಹೆಸರು ಕಾಳನ್ನು ನೈವೇದ್ಯವಾಗಿ ದಾನ ಮಾಡಿ. ಇದರಿಂದ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಬುಧಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಜನೋ ಸುಖಿನೋ ಭವಂತು.